ಸರ್ ಇಷ್ಟು ಅಂದರೆ 1 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ಸರ್ ರೈತರು. ಕೆಲವು ಪಕ್ಷದವರು ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಎಲ್ಲ ಕೊಟ್ಟಿರೋ ತಾವು ಕೂಡ ಒಂದು ಕಡೆ ಸರ್ಕಾರ ಮಳೆ ಮಾಡ್ತೀವಿ ಹೇಳ್ತಾರೆ, ಈ ಕಡೆ ತಾವು ಕೊಡ್ತೀರಾ. ಮತ್ತು ಯೋಜನೆ ಮುಂದಿನ ಹೋರಾಟ ಹೇಗಿತ್ತು ಸರ್? ನೋಡಿ, ಈಗ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗೋದು. ವಿಧಾನಸಭೆಯಲ್ಲಿ ಚರ್ಚೆಗೆ ಬರ್ತಂದ್ರೆ ಯಾರ್ಯಾರು ಯಾವ ಪಕ್ಷದವ್ರದ್ದು ಏನೇನು ಅಭಿಪ್ರಾಯ ಹೊರಬೋದು. ಇಲ್ಲಿ ಬಂದಾಗ ಹೇಳಿದ್ದಾರೆ ಬಿ ಜೆ ಪಿಯವರು, ಯಾರು 1 ಇಂಚು ನೀವು ಜಮೀನು ಕೊಡಬೇಡ್ರಿ. ಅಲ್ಲಿ ವಿಧಾನಸಭೆ ಒಳಗೆ ಏನು ಹೇಳಿದ್ದಾರೆ, ನೀವು ಇದನ್ನು ಮುಂದುವರಿಸ್ರಿ, ನಾಳೆ ನಮ್ಮ ಸರ್ಕಾರ ಬಂದಾಗ ನಾವು ಮುಂದುವರಿಸ್ತೇವೆ ಹೇಳಿ. ಇಲ್ಲಿ ಯಾಕೆ ಹಿಂಗೆ ಹೇಳಿದ್ರಿ, ಅಲ್ಲಿ ಯಾಕೆ ಹಂಗೆ ಹೇಳಿದ್ರಿ? ಈ ನಾಳೆ ವಿಧಾನಸಭೆಯಲ್ಲಿ ಒಂದು ದಿವಸ ಚರ್ಚೆ ಆಗಲಿ. ಈ ಭಾಗದ ಎಲ್ಲ ಶಾಸಕರು ಮಾತಾಡಿ, ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮಾತಾಡಿ. ಯಾರು ಅದೇ ಆಗ್ತದೆ. ಈಗ ನೀವು ವಿಧಾನಸಭೆ ಆನ್ ರೆಕಾರ್ಡ್ ಇರ್ತದಲ್ಲಿ ಏನೋ ಫೇಕ್ ಅಂತ ಇರೋದಿಲ್ಲ. ಇಲ್ಲ ರೈತರು ಹೋರಾಟ ಕೂತಾಗ ಬಂದು ಏನು ಹೇಳಿದ್ರಿ, 1 ಇಂಚು ಜಾಗನೂ ಬಿಟ್ಟು ಕೊಡಬೇಡಿ, ನಾವು ಸಂಪೂರ್ಣ ಬೆಂಬಲ ಇದೆ ತಿಳಿ. ನೀವು ವಿಧಾನಸಭೆಯಲ್ಲಿ ಮಾತಾಡಿರಿ, ಅದೇ ಪ್ರಶ್ನೆ ರೈತರು ಕೇಳ್ತಾ ಇದ್ದಾರೆ. ಅದಕ್ಕೆ ನಾಳೆ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾವನೆ ಮಾಡ್ತೇನೆ. ಅವಾಗ ಡಿ ಕೆ ಶಿವಕುಮಾರ್ ಅವ್ರದ ಉತ್ತರ ಏನಿದೆ, ವಿರೋಧ ಪಕ್ಷಗಳ ಅವರ ಅಭಿಪ್ರಾಯ ಏನಿದೆ, ಕೊನೆಗೆ ಒಂದೇ ಮಾತು ನಾ ಡಿ ಕೆ ಶಿವಕುಮಾರ್ ವಿನಂತಿ ಮಾಡ್ಕೋದು, ರೈತರ ಪರವಾಗಿ ದೊಡ್ಡ ಮನಸ್ಸು ಮಾಡಿ ರೈತರನ್ನ ಅವ್ರ ಜೀವನ ಮಾಡ್ಲಿಕ್ಕೆ ಬಿಡಿ. ನಿಮಗೆ ಬ್ಯಾರನ್ ಲ್ಯಾಂಡ್ ಸಾಕಟ್ಟಿದೆ ಕರ್ನಾಟಕದಲ್ಲಿ. ಇಲ್ಲೇ ವಿಮಾನ ನಿಲ್ದಾಣ ಮಾಡ್ಬೇಕಂತೇನಿದೆ, ತುಮಕೂರು ಕಡೆ ಮಾಡಿರಿ, ಚಿತ್ರದುರ್ಗಕ್ಕೆ ಮಾಡಿರಿ. ಭಾಷಣದಲ್ಲಿ ಒಂದು ಪ್ರಸ್ತಾಪ ಮಾಡಿದೆ ಸರ್, ನಾವು ಬರೋಂಥ ಸಂದರ್ಭದಲ್ಲಿ ಹಿರಿಯ ನಾಯಕರು ಕರೆ ಮಾಡಿದ್ರು, ಯಾಕೆ ವೈಯಕ್ತಿಕವಾಗಿ ಯಾರು ಸರ್ ನಾಯಕರು ಹೆಸರು ಬೇಡ, ಪಾಪ ನಮ್ಮ ಆತ್ಮೀಯ ಗೆಳೆಯರದಾರೆ, ಅವರಿಗೆ ಬೇರೆಯವರು ಹೇಳಿರ್ತಾರೆ, ಅಲ್ಲಿ ಯಾಕೆ ಹೋಗ್ತಾನಪ್ಪ ಯತ್ನಾಳ್ ಅಂತೇಳಿ. ಅದಕ್ಕೆ ಅದು ನನಗೆ ಕೆಟ್ಟ ಅನಿಸುತ್ತೆ. ಯಾಕಂದರೆ ಇದು ಹೆಂಗಿದೆ ರಾಜಕೀಯ ಅಂದ್ರೆ, ಹಿಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಮುಂದೆ ಗತಿಯನ್ನು ರೈತರು ಸಾಯ್ತಾರೆ. ನಾನು ಇದು ವೈಯಕ್ತಿಕ ಅಲ್ಲ, ಇದೇನ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕ ಆಸ್ತಿ ಅಲ್ಲ, ಇದು ರೈತರು ಆಸ್ತಿ. ಅದಕ್ಕೆ ಬಂದೀನಿ, ಸಾರ್ವಜನಿಕರ ಸಲುವಾಗಿ ನಾ ಬಂದೀನಿ. ಆದರೂ ಅವ್ರು ಪರ್ಸನಲ್ ತೊಗೋತಾರ ತವ್ರು ಹೇಳ್ತಾರೆ, ಪರ್ಸನಲ್ ತೊಗೋತಾರೋ ಏನು ತೊಗೋತಾರೋ ನಾ ಏನು ತೆರಿಗೆ ಕೆಡ್ಸೋದಿಲ್ಲ. ನಾ ರೈತರ ಸಲುವಾಗಿ ಹೊರಟಿದ್ದೀನಿ, ನಾವು ಹೋಗ್ತೀನಿ.